ಅವರು ಏನು ಕೊಟ್ಟಿದ್ದಾರೆ ಅಂದ್ರೆ ಅವ್ರಿಗೆ ಪುನರ್ವಸತಿ ಕಲ್ಪಿಸಿದ್ದೀರಾ, ಫರ್ದರ್ ಲ್ಯಾಂಡ್ ಕೊಟ್ಟಿದ್ದೀರಾ ಅಂತೇಳಿ ಅದನ್ನ ಕೇಳಿದ್ದಾರೆ. ಅದನ್ನ ಮಾಹಿತಿ ಒದಗಿಸಿ ಅಂತೇಳಿ ನೆಕ್ಸ್ಟ್ ಟಿಲ್ ಡೇಟ್ ಅಂತ ಕೊಟ್ಟರು. ಇವರು 35-36 ಕೋಟಿ ಏನೋ ಚಿಕ್ಕಬಳ್ಳಾಪುರ ಕಟ್ಟಿದ್ದಾರೆ. ಕಟ್ಟಿರುವಂತದ್ನ ದಾಖಲೆಗಳನ್ನ ಈಗ ಸಬ್ಮಿಟ್ ಮಾಡಿದ್ದಾರೆ, ಅಬ್ಜೆಕ್ಷನ್ ಮಾಡಿದ್ದಾರೆ. ಕೋರ್ಟ್ ಕೊಟ್ಟ ತಕ್ಷಣ ಅದು ವ್ಯಾಕೆಟ್ ಆಗುತ್ತೆ. ನೆಕ್ಸ್ಟ್ ಇಯರ್ ಬಂದ ತಕ್ಷಣ ಹೋಗುತ್ತೆ. ಅದು ತೆರವುಗೊಳಿಸ್ತಾ ಸರಿ. ಈಗ ಬಾಕಿಯನ್ನು ತೆರವುಗೊಳಿಸ್ಬೇಕಲ್ಲ. ಈಗ ಹೈಕೋರ್ಟ್ ಏನು ಆದೇಶ ಮಾಡಿತ್ತು ಚೀಫ್ ಜಸ್ಟಿಸ್, ಅದನ್ನ ಮರೆಮಾಚಿ ಇವರು ನಮ್ಮನ್ನ ತೆರವುಗೊಳಿಸ್ತಾ ಇದ್ದಾರೆ ಅಂತೇಳಿ ಸಿಂಗಲ್ ಬೆಂಚ್ ಅಲ್ಲಿ ಈಗ DC ಆದೇಶ ಮಾಡಿದ್ನ ತಹಸೀಲ್ದಾರ್ ತಡೆಯಂತ ಕೊಟ್ಟಿರಲ್ಲ. ಇಲ್ಲಿ ಏನ್ ಮಾಡಿದ್ರು, ಮರೆಮಾಚಿದ್ದಾರೆ ಇವರು. ಮರೆಮಾಚಿ ಹೈಕೋರ್ಟ್ ಚೀಫ್ ಜಸ್ಟಿಸ್ ಮಾಡಿರುವಂತ ಆದೇಶನ ಮರೆಮಾಚಿ ಸ್ಟೇ ತಂದಿದ್ದಾರೆ. ಫೆಬ್ರವರಿ 3 ಅವತ್ತು ನ್ಯಾಯಾಲಯಕ್ಕೆ ಇದು ಬರ್ತಾ ಇದೆ. ಫೆಬ್ರವರಿ 3ನೇ ತಾರೀಕು ಅವ್ರು ತಮಿಳ್ ಕಾನೂನು ತಂದಿರ್ತಕ್ಕಂಥ ಅಷ್ಟೇ ಅದು ವೆಕೆಟ್ ಆಗುತ್ತೆ. ಇವರು ಈಗ ಇರ್ತಕ್ಕಂಥ ಖಾಲಿ ಜಾಗ ಏನಿದೆ ಅದೆಲ್ಲವೂ ಕೂಡ ತೆರವುಗೊಳಿಸ್ತಾ ಇದ್ದಾರೆ. ಈ ಖಾಲಿ ಜಾಗದಲ್ಲಿ ಇವರು ಈಗಲೇ ವಸತಿ ಜಿಲ್ಲಾಡಳಿತ ಪಡಿಬೇಕು. ಮಂಡ್ಯ ವೈದ್ಯಕೀಯ ವಿಜ್ಞಾನ ಸಂಸ್ಥೆಗಳ ನಿರ್ದೇಶಕರು ಮತ್ತೆ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರು ಇವರೆಲ್ಲರೂ ಕೂಡ ಇನ್ನೊಂದೇನು ಅಂತ ಹೇಳಿದ್ರೆ ಮಾಂಡವ್ಯಾಸ್ ಕಾಲೇಜ್ ಏನಿದೆ ಇವತ್ತು ಅದು ಹೈಸ್ಕೂಲ್ ಸೇರ್ತಂಥದ್ದು. ಹೈಸ್ಕೂಲ್ ಪ್ಲೇ ಗ್ರೌಂಡ್ ಏನು ಮುಂದೆ ಇದೆ ಗ್ರೌಂಡ್ ಆಟದ್ದು ಅಷ್ಟು ಕೂಡ ಡೈರೆಕ್ಟ್ ಡಿಡಿಪಿ ಇವೆಲ್ಲವೂ ಕೂಡ ಮೆಡಿಕಲ್ ಕಾಲೇಜಿಗೆ ಜಾಗ ಬರ್ತದೆ. ಮೆಡಿಕಲ್ ಕಾಲೇಜ್ ಅಷ್ಟು ಜಾಗ ಇದೆ. ಇವತ್ತು ಡೆಂಟಲ್ ಕಾಲೇಜು, ಡೆಂಟಲ್ ನರ್ಸಿಂಗ್ ಕಾಲೇಜು ಅಥವಾ ಬೇರೆ ಬೇರೆ ಏನು ಇವತ್ತು 13 ಇವರು ಹೈಕೋರ್ಟ್ ಕೊಟ್ಟಿದ್ದಾರೆ ಇಷ್ಟಕ್ಕೆ ಜಾಗ ಬೇಕು ಅಂತೇಳಿ ಅಷ್ಟು ಜಾಗ ಇದೆ. ಇವತ್ತು ಮೆಡಿಕಲ್ ಕಾಲೇಜ್ ಇರುವಂತದ್ದು 25 ಎಕರೆ, ಇವರು 26 ಎಕರೆ ಅಂತ ಯಾಕೆ ಕೊಟ್ರು ಅಂತ ಹೇಳಿದ್ರೆ 25 ಎಕರೆ ಮೆಡಿಕಲ್ ಕಾಲೇಜ್ಗೆ ಅನುಮತಿ ಅಂತಿತ್ತು. ಆದ್ರಿಂದ 25 ಎಕರೆ ಅಂತೇಳಿ ಸ್ಕೆಚ್ ಮಾಡಿಕೊಟ್ಟಿದ್ದಾರೆ. ಇಷ್ಟು ದೊಡ್ಡ ಮಟ್ಟದಲ್ಲಿ ಈಗ ಸರ್ವೆ ಮಾಡಿದ್ದಾರೆ. ಆ ಸರ್ವೆ ಮೋಸ್ಟ್ಲಿ ಸರಿಯಾಗಿ ಬಂದಿರಲ್ಲ. ಇಷ್ಟು ಎಕರೆ ಈಗ ನಾನು ಈಗಾಗಲೇ ಇವತ್ತು ಜಿಲ್ಲಾಧಿಕಾರಿಗಳಿಗೆ HD ಕುಮಾರಸ್ವಾಮಿ ಅವರಿಗೆ ಮತ್ತೆ ಎಂ ಚಂದ್ರಸ್ವಾಮಿ ಅವರಿಗೆ ಕಚೇರಿಯಲ್ಲಿ ಸಲ್ಲಿಸಿದ್ದೀನಿ ಮನವಿಯನ್ನ. ಇದನ್ನ ಜಿಲ್ಲಾಡಳಿತ ಗಂಭೀರವಾಗಿ ಪರಿಗಣಿಸಬೇಕು. ಚೆಲುವರಾಯ ಸ್ವಾಮಿ ಅವರು ಹೀಗೆ ಈ ಮಂಡ್ಯ ಜಿಲ್ಲೆಗೆ 2 ಸ್ವಾಮಿಗಳಿದ್ದಾರೆ. ಕೇಂದ್ರಕ್ಕೊಬ್ಬರು ಸ್ವಾಮಿ ಇದ್ದಾರೆ, ರಾಜ್ಯಕ್ಕೊಬ್ಬರು ಸ್ವಾಮಿ ಇದ್ದಾರೆ. ಆದ್ರೆ ವರ ಏನು ದಕ್ತಾಲಾಗ್ಲಿ ಯಾಕೂ ತಥಾಸ್ತು ಅಂತಾರೆ. ಇಬ್ರು ಅವ್ರ ಮೇಲೆ ಹೇಳ್ತಾರೆ, ಅವ್ರ ಮೇಲೆ ಹೇಳ್ತಾರೆ. ಮಂಡ್ಯ ಜಿಲ್ಲೆಯಲ್ಲಿ 1,02,000 ಎಕರೆ ಅರಣ್ಯ ಇದೆ, ಗೋಮಾಳಗಳು ಬೇಕಾಗ್ತಿದೆ. ಇವರೆಲ್ಲ ಭೂ ಕಬಳಿಕೆ ಮಾಡ್ಬಿಟ್ಟು ಜಾಗ ಇಲ್ಲ ಅಂತ ಹೇಳಿದ್ರೆ ಜಾಗನ ನಾವು ಹುಡಿಕೊಡ್ತೀವಿ, ನಮ್ಮ ಹತ್ರ ಇದೆ ದಾಖಲೆಗಳು. ಇವ್ರು ಎಲ್ಲಿ ಕೈಗಾರಿಕೆ ಮಾಡ್ತಾರೆ, ಎಲ್ಲಿ ಖಾಲಿ ಇದೆ, ಅವೆಲ್ಲ ಜಾಗಗಳನ್ನ ನಾವು ಕೊಡ್ಲಿಕ್ಕೆ ಸಿದ್ಧ ಇದೀವಿ. ಇವ್ರು ಎಲ್ಲೂ ಇಲ್ದಾನೆ ಜಾಗ ಕೊಟ್ರೆ ಅಂತ ಹೇಳಿ ಬರೀ ಪತ್ರಿಕೆ ಟಿವಿಗಳಲ್ಲಿ ಅಷ್ಟೇ ಹೇಳ್ಕೊಂಡು ಒಬ್ರಿಗೊಬ್ರು ಖಾಲಿ ಹಿಡಿದು ಹೇಳ್ಕೊಂಡು ಇವತ್ತು ಈ ಜಿಲ್ಲೆ ಸಚಿವರು ಸೇರಿ ಜಿಲ್ಲಾಧಿಕಾರಿಗಳಿಗೆ ಹೇಳಿ ಎಲ್ಲೆಲ್ಲಿ ಖಾಲಿ ಜಾಗ ಇದೆ ಅಂತ. ಅವ್ರು ಖಾಲಿ ಜಾಗ ಇಲ್ಲ ಅಂತ ಹೇಳಿದ್ರೆ ನಾವು ಎಲ್ಲಿದೆ ಅಂತ ಹೇಳಿ ಹುಡುಕಿ ಕೊಡ್ತೀವಿ ಸರ್ಕಾರಿ ಜಾಗನ. ಇವತ್ತು ಎಷ್ಟು ಜನ ಭೂ ಕಬಳಿಕೆ ಮಾಡಿದ್ದಾರೆ, ಎಲ್ಲೆಲ್ಲಿ ಜಾಗ ಇದೆ. ಇವತ್ತು ಬೇರೆ ಬೆಟ್ಟ ಸೊನ್ನೆ ನಂಬರ್ 1 ಮಹಾರಾಜರಿಗೆ ಸೇರಿರ್ಬೋದು. ಇವತ್ತು 1487 ಎಕರೆ ಇದೆ. ಇವತ್ತು 1200 ಎಕರೆ ಅಲ್ಲೇ ಸಿಗುತ್ತೆ ನಿಮಗೆ. ಮೈಸೂರು ಮಹಾರಾಜರಿಗೆ ಒಲೈಸಿ ಅವ್ರಿಗೆ ತಿಂಗಳು ಅವ್ರ ಹೆಸರು ಖಾತೆ ಅವರು ಅದನ್ನು ಗುತ್ತಿಗೆ ತಗೊಂಡಿವರು. KRS ಮುಂದೆನೇ ಇದೆ 1487 ಎಕರೆ. ಎಲ್ಲಿ ಬೇಕು ಖಾಲಿ ಜಾಗ? ಇವರು ಆಸ್ಪತ್ರೆಗೆ ಮತ್ತೆ ಕಲ್ಲು ಕಟ್ಟಡಕ್ಕೆ ಮೊದಲು ಸರ್ವೆ ಮಾಡಿ ಒಂದು ಉನ್ನತ ಮಟ್ಟದ ತನಿಖೆಯನ್ನ ಅಥವಾ ಜಿಲ್ಲಾ ನಿವೃತ್ತ ನ್ಯಾಯಾಧೀಶರನ್ನ ನೇಮಕ ಮಾಡಿ ಇಲ್ಲೇನು ನಾವು ದಾಖಲೆಗಳನ್ನ ಕೊಟ್ಟಿದ್ದೀವಿ ಆ ದಾಖಲೆಗಳ ಪ್ರಕಾರ 3 ಗೆಜೆಟ್ ನೋಟಿಫಿಕೇಶನ್ ಏನಿದೆ 78 ಎಕರೆ 15 ಗುಂಟೆ ಇಲ್ಲಿ ಹೆಂಗೆ ಇವರು ಮಂಜೂರು ಮಾಡಿಸ್ಕೊಂಡ್ರು ಪ್ರಭಾವಶಾಲಿಗಳು, ಹೇಗೆ ಅವರ ಹೆಸರು ಖಾತೆಗಳು ಇತ್ತು, ಮಂಜೂರು ಮಾಡಿದವ್ರ ಮೇಲೆ ಖಾತೆ ಮಾಡಿದವ್ರ ಮೇಲೆ ಕ್ರಿಮಿನಲ್ ಕೇಸ್ನ ದಾಖಲು ಮಾಡಬೇಕು. ಮತ್ತೆ ಅಲ್ಲಿ ಇರ್ತಕ್ಕಂಥ ತಮಿಳ್ ಕಾನೂನಿಗೆ ಅದು ಫೆಬ್ರವರಿ 3ನೇ ತಾರೀಕು ಬರ್ತದೆ. ಫೆಬ್ರವರಿ 3ನೇ ತಾರೀಕು ಅದು ಆ ಸ್ಟೇ ಏನಿದೆ ಅದು ತೆರವುಗೊಳಿಸ್ತಾರೆ. ಅದು ಅವ್ರು ಹೋಗ್ಲೇಬೇಕು. ಯಾಕಂತ ಹೇಳಿದ್ರೆ ಸುಮ್ಮನೆ ಅವರು ವಿಳಂಬ ಮಾಡ್ತಕ್ಕಂಥದ್ದು ತೊಂದರೆ ಆಗ್ತಕ್ಕಂಥದ್ದು ಸರಿ ಇರಲ್ಲ. ಅವ್ರು ಸುಪ್ರೀಂ ಕೋರ್ಟ್ ಅಲ್ಲಿ ಹೋಗಿ ಚಾಲೆಂಜ್ ಮಾಡ್ಬೋದಿತ್ತು. ಆರ್ಡರ್ ಆಗಿರ್ತಕ್ಕಂಥದ್ದು ಸೆಪ್ಟೆಂಬರ್ 7, 2015 ಇವ್ರು 1 ವರ್ಷ ಸುಪ್ರೀಂ ಕೋರ್ಟ್ ಹೋಗಿದ್ರೆ ಅಲ್ಲಿ ಏನಾಗಿತ್ತು ಗೊತ್ತಿಲ್ಲ. ಏನ್ ಕೇಸ್ ನಡೆಸಿದ್ರು ಅವರು ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಾಧೀಶರಾಗಿದ್ದಾರೆ. KR ಸಿಂಗ್ ಆಗ್ಬೋದು, ನಾಗರತ್ನಮ್ಮ ಆಗ್ಬೋದು, ಇನ್ನು 2 ಜಡ್ಜ್ಗಳು ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳಾದರು ಈ ಕೇಸ್ ನಡೆಸಿದ್ದು. ಆ ದೃಷ್ಟಿನಲ್ಲಿ ನಮ್ಗೆ ಫೆಬ್ರವರಿ 3ನೇ ತಾರೀಕು ಏನಿದೆ ನಾವು ವಕೀಲರ ಜೊತೆ ಸಂಪರ್ಕದಲ್ಲಿದ್ವಿ. ನಗರಸಭೆ ವಕೀಲರು ಅವ್ರಿಗೂ ಕೂಡ ಪ್ರೆಸರ್ ಮಾಡ್ತಾ ಇದ್ವಿ. ಪಂಚಾಯತ್ ನಿರ್ಮೂಲನಾ ಮಂಡಳಿ ಅವ್ರ ವಕೀಲರು ಕೂಡ ಪ್ರೆಸರ್ ಮಾಡ್ತಾ ಇದೀವಿ. ಈಗ ವೈದ್ಯಕೀಯ ಇದು ಮಿಮ್ಸ್ ನಿರ್ದೇಶಕರು ಕೂಡ ಹೈಕೋರ್ಟ್ ಅಲ್ಲಿ ಅವರು ಕೂಡ ರಿಟ್ ಹಾಕಿದ್ದಾರೆ. ಇದರ ಮಧ್ಯೆ ಇದಕ್ಕೆ ಇಚ್ಛಾಶಕ್ತಿ ಕೊರತೆ ಕಾಣ್ತಾ ಇದೆ. ಈಗ ನಾನು ಯಾಕೆ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅಷ್ಟು ಕೂಡ ಖರಾಬ್ ಲ್ಯಾಂಡ್ ಸೇರಿಸಿ ತೆರವುಗೊಳಿಸಬೇಕು ಅನ್ನುವಂಥದ್ದೇ ನಾವು ಹೈಕೋರ್ಟ್ ಪಿಟಿಷನ್ ಹಾಕಿರೋದು.
ತಮಿಳು ಕಾನೂನು ಇದು ತಂದು ಆ ಟೈಮಲ್ಲಿ ISSTP ಮನೆ ಕಟ್ತಾರೆ ಅಂತೇಳಿ ಅದಕ್ಕೆ ತಡೆಯಾಜ್ಞೆ ತಂದ್ವಿ. ಅದನ್ನ ಫಸ್ಟ್ ನಾವು ನಮ್ಮ ವಕೀಲರು ಕೂಡ ವಾದ ಮಾಡಿದ್ರು, ಟೋಟಲಿ ತೆರವುಗೊಳಿಸ್ಬೇಕು, ಇಷ್ಟು ಎಕರೆ ಇದೆ ಅಂತೇಳಿ. ಅವ್ರು ಏನೋ 50 ಎಕರೆ ಕೇಳಿದ್ರೆ ಇಷ್ಟು ಲ್ಯಾಂಡ್, ನಾವು 100 ಎಕರೆ ಹೋಗಿದ್ದೀವಿ ಲ್ಯಾಂಡ್ ಸರ್ವೆ ಮಾಡಿ, 100 ಎಕರೆ ಇದೆ ಈ ಲ್ಯಾಂಡ್ ಕರಾಬೆಲ್ಲ ಸರಿ ಅಂತ. ಖಾಲಿರುವಂತ ಜಾಗನ ಇವರು ನಾವು ಹೈಕೋರ್ಟ್ ಅಲ್ಲಿ ಆದೇಶ ಮಾಡಿದ್ರು. ಕೋವಿಡ್ ಏನಿತ್ತು 2019-20 ಲಾಕ್ಡೌನ್ ಟೈಮಲ್ಲಿ 5-6 ಎಕರೆ ಇರುವಂತದ್ದು ಸೀಟ್ಗಳು ಕಟ್ಬಿಟ್ಟಿದ್ದಾರೆ ಲಾಕ್ಡೌನ್ ಅಲ್ಲಿ. ಹುಡುಕಿ ಜಂಜಾಟದಲ್ಲಿ ಇವೆಲ್ಲ ಅಭಿವೃದ್ಧಿಗಳು ತೊಡಕಾಗ್ತಾ ಇದೆ, ಕುಂಠಿತ ಆಗ್ತಾ ಇದೆ. ಈಗ ತಮಿಳು ಅದು 15 ಎಕರೆ ವರ್ಗಾವಣೆ ಮಾಡಿದರೆ ಅದು ಇದಕ್ಕೆ ಇನ್ಕ್ಲೂಡ್ ಆಗುತ್ತೆ. ಜಿಲ್ಲಾಸ್ಪತ್ರೆ ಜಾಗ ಎಷ್ಟಿದೆ ಫಸ್ಟ್ ಸರ್ವೆ ಮಾಡಿ, ಈ ಸರ್ವೆ ನಂಬರ್ಗಳಲ್ಲಿ ಎಷ್ಟು ಖರಾಬ್ ಲ್ಯಾಂಡ್ ಇದೆ, ಖರಾಬಲ್ಲಿ ಮತ್ತೆ ಇದರಲ್ಲಿ ಎಷ್ಟೆಷ್ಟು ಜನ ಬಿಲ್ಡಿಂಗ್ ಕಟ್ಟಿದ್ದಾರೆ, ಇವ್ರಿಗೆ ಹೆಂಗ್ ಮಂಜೂರು ಆಯ್ತು, ಇವ್ರಿಗೆ ಹೆಂಗೆ ನಗರಸಭೆಯಲ್ಲಿ ಖಾತೆ ಮಾಡಿದ್ರು, ಆಸ್ಪತ್ರೆ ಜಾಗನ, ಸರ್ಕಾರಿ ಕಲ್ಲು ಕಟ್ಟಡ ಜಾಗನ, ಇಷ್ಟು ತನಿಖೆ ಆಗಬೇಕು ಮೊದಲು. ಇದಕ್ಕೆ ನೇಮಕ ಮಾಡಿದ್ರೆ ಅದರಲ್ಲಿ ನ್ಯಾಯ ಸಿಗ್ತದೆ. ಅಧಿಕಾರಿಗಳು ಬಿಟ್ಟರೆ ಏನಾಗ್ತದೆ, ಅಧಿಕಾರಿಗಳು ರಾಜಕೀಯ ಪ್ರಭಾವಕ್ಕೊಳಗಾಗ್ತಾರೆ. ಅಥವಾ ಇರ್ತಕ್ಕಂಥ ಒಬ್ಬ ರಾಜ್ಯ, ನನ್ನ ದೃಷ್ಟಿನಲ್ಲಿ ಜಿಲ್ಲಾ ನಿವೃತ್ತ ನ್ಯಾಯಾಧೀಶರು ನೇಮಕ ಮಾಡಿದ್ರು ಆಗಲ್ಲ. ಇದು ರಾಜ್ಯ ಉಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶರು ಯಾರು ನೇಮಕ ಮಾಡಿದ್ರೆ ಈ ಪ್ರಕರಣ ಬಯಲು ಬರ್ಬೋದು. ಇಲ್ಲಾಂದ್ರೆ ಇದನ್ನ ಈ ಪ್ರಕರಣವನ್ನ CBI ಕೊಡಿ, ನಾವು ದಾಖಲೆಗಳು ಒದಗಿಸಿ ಸಿದ್ಧ ಇದ್ದೀವಿ. ಯಾಕೆಂತಂದ್ರೆ ಇದು 900 ಕೋಟಿ ಮೇಲೆ ಬೆಲೆ ಮಾಡ್ತಕ್ಕಂಥ ಆಸ್ತಿ ಭೂಕಬಳಿಕೆ ಆಗಿರುವಂತದ್ದು. 100 ಕೋಟಿ 200 ಕೋಟಿ 300 ಕೋಟಿ ಅಷ್ಟೇ ಅಲ್ಲ, ಅದು 900 ಕೋಟಿ. ಇವತ್ತು ಜಿಲ್ಲಾಸ್ಪತ್ರೆ 25 ಎಕರೆ ಇದೆ.